ಮಾನವ ಶಕ್ತಿ ಅನ್ನುವುದು ಹಣದಲ್ಲಿಲ್ಲ, ಅವನ ಒಳ್ಳೆಯತನ ಮತ್ತು ಪರಿಶುದ್ಧತೆಯಲ್ಲಿ ಇದೆ. ಜೀವನದಲ್ಲಿ ನಿನಗೆ ಯಾವ ಅರ್ಹತೆ ಇದೆಯೋ ಅದುವೇ ನಿನಗೆ ಸಿಗುತ್ತದೆ. ಅದಕ್ಕಾಗಿ ಚಿಂತಿಸಬೇಡ. ನೀನು ಯಾವಾಗಲೂ ಒಬ್ಬಂಟಿಗೆ ನಿಂತು ಭಾವಿಸಬೇಡ. ನಿನ್ನ ಧೈರ್ಯವೇ ಜೀವನದಲ್ಲಿ ಮುಂದೆ ನಡೆಸುವ ಅತಿ ದೊಡ್ಡ ಆಯುಧ. ನೀನು ಮಾಡುವ ಕೆಲಸ ಚಿಕ್ಕದಾದರೂ ಮಾಡುವ ವಿಧಾನದಲ್ಲಿ ಶ್ರದ್ಧೆ ಇದ್ದರೆ ಒಳ್ಳೆಯ ಫಲಿತವೇ ಸಿಗುತ್ತದೆ. ಸಮಸ್ತ ಶಕ್ತಿ ನಿಮ್ಮಲ್ಲಿಯೇ ಇದೆ. ಅಸಮರ್ಥನೆ ಎಂದು ಭಾವಿಸಬೇಡ. ನೀವು ಏನನ್ನಾದರೂ ಮಾಡಬಲ್ಲರು ಮತ್ತು ಎಲ್ಲವನ್ನೂ ಸಾಧಿಸಬಲ್ಲರು. ವಿನಯವಿಲ್ಲದ ವಿದ್ಯೆ, ಉಪಯೋಗವಿಲ್ಲದೆ ಹಣ, ಶೌರ್ಯವಿಲ್ಲದೆ ಹದ, ಹಸುವಿಲ್ಲದೆ ಬಹುಜನ, ಹಾಗೆ ಪರೋಪಕಾರ ಮಾಡದೆ ಜೀವನ ವ್ಯರ್ಥವೇ ಸೇರಿ. ಆರಂಭದಲ್ಲಿ ಫಲಿತವಿಲ್ಲವೇ ಎಂದು ನಿರಾಶೆ ಪಡಬೇಡಿ. ಕ್ರಮವಾಗಿ ಅತ್ಯುತ್ತಮವಾಗಿ ಫಲಿತಗಳು ತಾವಾಗೇ ಬರುತ್ತದೆ. ಕೇವಲ ನೀನು ನಿರಂತರವಾಗಿ ಶ್ರಮಿಸಬೇಕು ಅಷ್ಟೇ. ನಿರಂತರವಾಗಿ ಬೆಳಕು ಕೊಡುವ ಸೂರ್ಯನನ್ನು ನೋಡಿ ಕತ್ತಲೆ ಭಯಪಡುತ್ತದೆ. ಹಾಗೆಯೇ ನಿರಂತರವಾಗಿ ಶ್ರಮಿಸುವನ್ನು ನೋಡಿ ಸೋಲು ಕೂಡ ಭಯಪಡುತ್ತದೆ. ಪ್ರೇಮ, ಪ್ರಾಮಾಣಿಕತೆ ಮತ್ತು ಮನಸ್ಸಲ್ಲಿ ಪರಿಶುದ್ಧತೆ ಈ ಮೂರೂ ಇರುವ ವ್ಯಕ್ತಿಯನ್ನು ಈ ಪ್ರಪಂಚದಲ್ಲಿ ಯಾರೂ ಸೋಲಿಸಲಾಗರು. ಒಂದು ಒಳ್ಳೆಯ ಉದ್ದೇಶದಿಂದ ಮುನ್ನಡೆದರೆ ಹಿಂದೆಲ್ಲ ನಾಳೆ ಯಶಸ್ಸು ತಪ್ಪದೇ ದೊರಕುತ್ತದೆ. ಭಯಪಡಬೇಡ. ನೀನು ಎಷ್ಟು ಸಾರಿ ಸೋತರೂ ವೃಥಾ ಚಿಂತಿಸಬೇಡ. ಕಾಲವು ಅನಂತವಾಗಿದೆ. ಸುಮ್ಮನೆ ನಿಧಾನಕ್ಕೆ ನಿನ್ನ ಆತ್ಮಶಕ್ತಿಯನ್ನು ಒಗ್ಗೂಡಿಸು. ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿ ಬೆಳಕು ಮೂಡುತ್ತದೆ. ದಿನಕ್ಕೆ ಒಂದು ಬಾರಿಯಾದರೂ ನಿಮ್ಮೊಂದಿಗೆ ನೀವು ಮಾತನಾಡಿ, ಏಕೆಂದರೆ ನೀವು ಒಬ್ಬ ಅದ್ಭುತ ವ್ಯಕ್ತಿಯೇ. ಮಾತನಾಡುವುದೆಂದರೆ ನಿಮ್ಮೊಂದಿಗೆ ನೀವು ಮೌನವಾಗಿರುವುದು, ಯೋಚನಾಗಿರುವುದು, ರಹಿತನವಾಗಿರುವುದು. ಅದರಿಂದ ನಿಮ್ಮಲ್ಲಿ ಆತ್ಮಶಕ್ತಿ ಜಾಗೃತವಾಗುತ್ತದೆ. ಇದೇ ಯಶಸ್ಸಿನ ರಹಸ್ಯ. ಸೋಲಿಲ್ಲದ ಜೀವನವೇ ಇಲ್ಲ. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸೋತವರೇ. ಒಂದು ಕ್ಷಣದ ಸಹನೆ ಬೆಟ್ಟದಷ್ಟು ಅಪಾಯವನ್ನು ದೂರ ಮಾಡುತ್ತದೆ. ಅದೇ ಒಂದು ಕ್ಷಣದ ಅಸಹನೆ ವೃತ್ತಿ ಜೀವನವೇ ನಾಶ ಮಾಡುತ್ತದೆ. ಅದಕ್ಕಾಗಿ ಯಾವುದೇ ಸಂದರ್ಭದಲ್ಲಿಯೂ ಸಹನೆಯನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಯೋಚನೆಗೆ ತಕ್ಕ ಹಾಗೆ ನಿಮ್ಮ ಜೀವನ ನಿರ್ಮಾಣವಾಗುತ್ತದೆ. ನಿಮ್ಮನ್ನು ನೀವು ಬಲಹೀನರು ಎಂದು ವಾಪಿಸಿದರೆ ಬಲಹೀನರೇ, ಶಕ್ತಿವಂತರು ಎಂದು ಭಾವಿಸದೆ ಶಕ್ತಿವಂತರು. ನಿರ್ಣಯ ನಿಮಗೆ ಬಿಟ್ಟಿದ್ದರು. ಭಗವಂತನು ಯಾರ ಹಣೆಬರಹವನ್ನು ತಪ್ಪಾಗಿ ಬರೆಯುವುದಿಲ್ಲ. ಮನುಷ್ಯ ತನ್ನ ಆಲೋಚನಾ ವಿಧಾನ ಮತ್ತು ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳಿಂದ ಸರಿತಪ್ಪುಗಳಾಗಬಹುದು. ಕೆಲವು ಮನುಷ್ಯರಲ್ಲಿ ಇರುವ ಅತ್ಯಂತ ಅಪಾಯಕರವಾಗಿ ಯಾವುದು ಗೊತ್ತೇ? ಮತ್ತೊಬ್ಬರ ಒಳಿತನ್ನು ನೋಡಿ ಸೂಯೆ ಪಡುವುದು. ಇವರಿಂದ ಜಾಗೃತರಾಗಿರಿ. ಜೀವನದಲ್ಲಿ ಈ ಮೂರೂ ವ್ಯಕ್ತಿಗಳನ್ನು ಮರೆಯಬೇಡಿ. ಕಷ್ಟದಲ್ಲಿ ನಿನ್ನ ಜೊತೆ ಇದ್ದವನನ್ನು, ಕಷ್ಟದಲ್ಲಿ ನಿನ್ನ ಜೊತೆ ತೊರೆದವನನ್ನು, ಮುಖ್ಯವಾಗಿ ಕಷ್ಟಕ್ಕೆ ನಿನ್ನನ್ನು ದೂರಿದವನನ್ನು. ಬಹಳ ಜನ ಆಸ್ತಿ ಅಂತಸ್ತುಗಳಿದ್ದರೆ ಅದೃಷ್ಟ ಅಂತ ಭಾವಿಸುತ್ತಾರೆ. ಅಸಲಿಗೆ ಅದೃಷ್ಟ ಅಂದರೆ ಹೊಟ್ಟೆ ತುಂಬ ರುಚಿಯಾದ ಭೋಜನ ಸರಿಯುವುದು, ಕಣ್ತುಂಬ ಸಂಪಾದನೆ ನಿದ್ರೆ ಮಾಡಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡು ಸಾಮರ್ಥ್ಯ ಇರುವನು.